ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ಮನೆಯಲ್ಲಿ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು 1 ವರ್ಷ ನಾವು ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿ ಹುಳ ಆಗಲಿ ಅಥವಾ ಬೂಸ್ಟ್ ಆಗಲಿ ಆಗೋದಿಲ್ಲ. ನೀವು ಹೊರಗಡೆನಾದರೂ ಇಡ್ಬೋದು, ಫ್ರಿಜ್ಜಲ್ಲಾದರೂ ಇಡ್ಬೋದು. ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಮಾವಿನಕಾಯಿ ಬರುತ್ತಲ್ಲ, ಆ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪಿನಕಾಯಿ ಮಾಡುವಾಗ ಮಾವಿನಕಾಯಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕಾಗಿತ್ತೆ. ಚೂರು ಕೂಡ ನೀರಿನ ಅಂಶ ಇರಬಾರ್ದು. ಅದಾದಮೇಲೆ ನಾನು ಇಲ್ಲಿ ಸಾಸಿವೆ ತೊಗೊತಾ ಇದ್ದೀನಿ. ಒಂದು ಬಟ್ಲಲ್ಲಿ ಅಳತೆ ತೊಗೊತಾ ಇದ್ದೀನಿ. 50 ಗ್ರಾಮು ಸಾಸಿವೆ ತೊಗೊಂಡು ಅದನ್ನು ಹುರ್ಕೊತಾ ಇದ್ದೀನಿ. ಹುರಿಯೋದು ಅಂದರೆ ಜಸ್ಟ್ ಸಿಮ್ಮಲ್ಲಿ ಇಟ್ಕೊಂಡು ಚಟಪಟ ಅನ್ಬೇಕಷ್ಟೇ, ಜಾಸ್ತಿ ಹುರ್ಕೊಡ್ದು. ಅದೇನಾದರೂ ಜಾಸ್ತಿ ಹುರಿದ್ಬಿಟ್ರೆ ಟೇಸ್ಟು ಚೆನ್ನಾಗಿ ಬರಲ್ಲ, ಕಹಿ ಬಂದುಬಿಡುತ್ತೆ. ಅದಾದಮೇಲೆ ನಾನು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದೆರಡನ್ನ ನಾನು ನೀಟಾಗಿ ಹುರ್ಕೊತಾ ಇದ್ದೀನಿ. ಅದು ಒಂದು ಸೌಂಡ್ ಬರುತ್ತೆ, ಚಟಪಟ ಅಂದಿದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ಸ್ಟವ್ ಆಫ್ ಮಾಡಿಬಿಡ್ಬೇಕಾಗುತ್ತೆ. ಜಾಸ್ತಿ ಇಲ್ಲಿ ನಾವು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅದನ್ನು ತಣ್ಣಗಾಗಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಈಗ ಅದನ್ನೇನು ನಾನು ಹುರ್ಕೊಂಡಿದ್ದೆ ಅದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಾದಮೇಲೆ ಈ ಮಾವಿನಕಾಯಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಏನು ಮಾವಿನಕಾಯಿ ಹೆಚ್ಚಿಟ್ಟು ಇಟ್ಕೊಂಡಿದ್ನೋ ಅದರೊಳಗಡೆ ನಾನು ರುಬ್ಬಿದ್ನ ಸಾಸಿವೆದು ಮತ್ತು ಮೆಂತ್ಯದು ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಸೊ ಅದು ಹಾಕ್ಕೊಂಡು ಆದಮೇಲೆ ಇಲ್ಲಿ ಮಾವಿನಕಾಯಿನ ನೀವು ಯಾವ ರೀತಿ ಬೇಕಾದರೂ ಹೆಚ್ಕೋಬೋದು. ಅಂದರೆ ಸೈಜಸ್ಸು ನಿಮಗೆ ಸಣ್ಣದಾಗಾದ್ರೂ ಹೆಚ್ಕೋಬೋದು, ಇಲ್ಲ ದೊಡ್ಡದಾಗಾದರೂ ಹೆಚ್ಕೋಬೋದು. ಅದಾದಮೇಲೆ ಇಲ್ಲಿ ನಾನು ಒಂದು 3ರಿಂದ 5 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸಾಕು ಇಷ್ಟು ಅರಿಶಿನ. ನೀವು ಮನೆಯಲ್ಲೇ ಮಾಡಿರೋ ಅರಿಶಿನ ಹಾಕ್ಕೋಬೋದು, ಅಂಗಡಿಯಿಂದ ಆದರೂ ಅರಿಶಿನ ತೊಗೋಬೋದು. ಅದಾದಮೇಲೆ ನಾನೇನು ಸಾಸಿವೆ ತೊಗೊಂಡಿದ್ನೋ ಅಷ್ಟೇ ಕಪ್ಪಲ್ಲಿ 1 ಕಪ್ಪು ನಾನು ಅಚ್ಕಾರದ ಪುಡಿ ತೊಗೊತಾ ಇದ್ದೀನಿ. ಅಚ್ಕಾರದ ಪುಡಿ ಖಾರಕ್ಕೆ ನೀವು ಯಾವ ರೀತಿ ಖಾರ ಬೇಕು, ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೋದು. ಮೇನ್ ಪ್ರಾಸೆಸ್ ಏನಿಲ್ಲ ಅಂದರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ನಾವು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟೀಲ್ನ ಯಾವುದೇ ಕಾರಣಕ್ಕೂ ಬಳಸೋಕ್ಕೆ ಹೋಗಬಾರ್ದು. ಅದನ್ನೇ ನಿಮಗೆ ತೋರಿಸಿದ್ದು. ಸ್ಟೀಲ್ ಹಾಕಿದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಬಾಳಿಕೆ ಬರಲ್ಲ, ನಾವು ಬಳಕೆ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಪ್ಲಾಸ್ಟಿಕ್ ಅಥವಾ ಮರದನ್ನ ಯೂಸ್ ಮಾಡಬೇಕು. ಸೊ ನಾನು ಅದಕ್ಕೆ ಮರದನ್ನ ಯೂಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾನೇನು ಅಚ್ಕಾರದ ಪುಡಿ ತೊಗೊಂಡಿದ್ನೋ ಅದರಲ್ಲಿ 1/4 ಭಾಗದಷ್ಟು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಕಲ್ಲುಪ್ಪಾದರೂ ತೊಗೋಬೋದು, ಇಲ್ಲ ಪುಡಿ ಉಪ್ಪಾದರೂ ತೊಗೋಬೋದು. ಕಲ್ಲುಪ್ಪನ್ನ ಕೆಲವರು ಗ್ರೈಂಡ್ ಮಾಡಿ ಹಾಕ್ತಾರೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಪುಡಿ ಉಪ್ಪೇ ಹಾಕ್ಕೊಂಡಿದ್ದೀನಿ. ಅಲ್ಲಿ ಏನು ಮಾಡ್ತಾಯಿದ್ದೀನಿ, 2 ಬಟ್ಲಷ್ಟು ಒಂದು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲರೂ ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದಾರೆ. ನಾನು ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ನಮ್ಮ ತೋಟದ್ದು ನಾವೇ ಕೊಬ್ಬರಿಯಲ್ಲಿ ಮಾಡಿರೋ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ, ಅಡುಗೆ ಎಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಚೂಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬರ್ಬೋದು, ಬಟ್ ನಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ತೋಟದ ಕೊಬ್ಬರಿನೇ ಆಗಿರೋದ್ರಿಂದ ನಮಗೇನು ಟೇಸ್ಟ್ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ, ನಿಮಗೆ ಕೊಬ್ಬರಿ ಎಣ್ಣೆ ಆದರೂ ಹಾಕ್ಕೋಬೋದು, ಎಳ್ಳೆಣ್ಣೆ ಅಥವಾ ಅಡುಗೆ ಎಣ್ಣೆ, ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೊಬೋದು. ಸೊ ನಾನು ಮಾತ್ರ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು, ಅಂದರೆ 2 ಬಟ್ಲು ನಾನು ಕೊಬ್ಬರಿ ಎಣ್ಣೆ, ಇಲ್ಲಿ ನಾವೇನು ಬೌಲ್ ತೊಗೊಂಡಿರ್ತೀವೋ ಆ ಬೌಲ್ನೇ ನಾವು ಚೂಸ್ ಮಾಡ್ಕೊಬೇಕಾಗುತ್ತೆ ಅಳತೆಗೆ ಅಷ್ಟೇ. ಸೊ ಎಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಇಲ್ಲಿ ಮಿಕ್ಸ್ ಕೊಡಬೇಕಾಗುತ್ತೆ. ಈ ರೀತಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ನಾವು ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಇದು ಯೂಸ್ ಮಾಡುತ್ತೆ. ಅಂದರೆ ಕಾಯಿಸಿ ಬೇರೆ ಇಟ್ಟಿರ್ತೀವಲ್ಲ, ಸೊ ಜಾಸ್ತಿ ದಿನ ನಾವು ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿ ಹುಳ ಆಗ್ಬೋದು ಅಥವಾ ಬೂಸ್ಟ್ ಆಗ್ಬೋದು, ಆಗೋದಿಲ್ಲ. ಸೊ ಈ ರೀತಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಜಾಸ್ತಿ ದಿನ ಯೂಸ್ ಆಗುತ್ತೆ. ಈಗ ನಾವು ಇದನ್ನು ಒಂದು ಗ್ಲಾಸ್ ಬೌಲಲ್ಲಿ ಅಥವಾ ಪ್ಲಾಸ್ಟಿಕ್ ಬೌಲಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ನೀವು ಇನ್ಸ್ಟೆಂಟಾಗಿ ಆದರೂ ಇದನ್ನು ಯೂಸ್ ಮಾಡ್ಬೋದು, ಬಟ್ 4 ಡೇಸ್ ಬಿಟ್ಟು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಎಲ್ಲ ನೀಟಾಗಿ ಮಾಗಿರುತ್ತೆ, ಉಪ್ಪು ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ನಾವು ಸ್ಟೀಲ್ನ ಯೂಸ್ ಮಾಡೋಂಗಿಲ್ಲ. ಪ್ಲಾಸ್ಟಿಕ್ ಅಥವಾ ನಾವು ಗ್ಲಾಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ಸ್ಟೋರ್ ಮಾಡ್ಕೊಂಡಿರೋ ಉಪ್ಪಿನಕಾಯಿನ ಲಿಡ್ನ ಕ್ಲೋಸ್ ಆಗಿ ಟೈಟ್ ಮಾಡಿ ನಾವು ಪದೇ ಪದೇ ಓಪನ್ ಮಾಡದೇ ಇರೋ ಜಾಗದಲ್ಲಿ ಇಟ್ಬಿಡಬೇಕು. ಅಂದರೆ ನಾವು ಯಾವಾಗಲೂ ಡೋರ್ ಕ್ಲೋಸ್ ಮಾಡ್ತೀವಲ್ಲ, ಆ ಥರ ಜಾಗದಲ್ಲಿ ಇಡದೆ ಟೈಟಾಗಿ ಕ್ಲೋಸ್ ಮಾಡಿ ಒಂದು ಜಾಗದಲ್ಲಿ ಇಟ್ಬಿಡಬೇಕು. 4 ದಿವಸ ಅದನ್ನು ಲಿಡ್ಡು ಓಪನ್ ಮಾಡೋ ಹಾಗಿಲ್ಲ. 4 ದಿವಸ ಆದಮೇಲೆ ಅದನ್ನು ತೆಗೆದು ನೀಟಾಗಿ ತಿರುಗಿಸಿ ಇಟ್ಕೋಬೇಕಾಗುತ್ತೆ. 4 ದಿವಸಕ್ಕೆ ಅದು ಮಾವಿನಕಾಯಿ ಆ ಉಪ್ಪು ಮಸಾಲೆ ಅಂಶ ಎಲ್ಲ ನೀಟಾಗಿ ಹಿಡ್ಕೊಂಡು ಚೆನ್ನಾಗಿ ಮಾಗಿರುತ್ತೆ. ಆಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ಸೊ ಇಷ್ಟು ಈಸಿಯಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಮಾಡಿಕೊಂಡು ಒಂದು ಸರಿ ಆದರೂ ಮಾಡ್ಕೊಂಡು ಟೇಸ್ಟ್ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.